ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪ. ಇವತ್ತು ಕಿಚನಲ್ಲಿ ವುಡನ್ ಡೋರ್ಸ್ ಮಾಡ್ತಿರ್ತೀವಲ್ಲ, ಅದರದ್ದು ಹೇಗೆ ಕ್ಲೀನ್ ಮಾಡೋದು ಅದನ್ನು ಅಂತ ತೋರಿಸೋಣ ಅಂದ್ಕೊಂಡೆ. ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸೋಣ ಅಂದ್ಕೊಂಡೆ. ನೀವು ನೋಡ್ತಾ ಇರ್ಬೋದು ವಾಟರ್ ಮಾರ್ಕ್ಸ್ ಎಷ್ಟೊಂದು ಆಗಿದೆ. ಎಲ್ಲರ ಮನೆಯಲ್ಲೂ ಇದೇ ಪ್ರಾಬ್ಲಮ್ ಅನಿಸುತ್ತೆ. ನೋಡಿ ಎಷ್ಟು ವಾಟರ್ ಮಾರ್ಕ್ಸ್ ಇದೆ. ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಯಾವಾಗಲೂ ಪಾತ್ರೆ ತೊಳಿತಿರ್ತೀವಲ್ಲ, ಅದು ವಾಟರ್ ಸ್ಪ್ರಿಂಕಲ್ಸ್ ಆಗಿ ಆಗ್ತಾನೇ ಇರುತ್ತೆ. ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಲಿನ್ ಖಾಲಿ ಆಗಿರುತ್ತಲ್ವ, ಅದರದ್ದು ಬಾಟಲ್ ತೊಗೊಂಡಿದ್ದೀನಿ. ಅದು ಬಾಟಲ್ ತುಂಬ ವಾಟರ್ ಹಾಕ್ಕೊಂಡು ಅದ್ರ ಒಳಗೆ ಒಂದು ಪೌಡ್ರು ಆ್ಯಡ್ ಮಾಡಿಕೊಂಡೆ. ಆ ಪೌಡರ್ ಏನು ಗೊತ್ತಾ, ಏನಿಲ್ಲ, ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ತೀವಲ್ಲ, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ದು. ನಿಮ್ಮ ಹತ್ರ ವಾಷಿಂಗ್ ಮಿಷಿನ್ ಪೌಡರ್ ಇಲ್ಲ ಅಂದರೆ ನಾರ್ಮಲ್ ಲಿಕ್ವಿಡ್ ಇದ್ದರೆ ಲಿಕ್ವಿಡನ್ನು ಯೂಸ್ ಮಾಡ್ಬೋದು. ಅದರಲ್ಲೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದನ್ನೇ ಯೂಸ್ ಮಾಡ್ತೀನಿ ನಾನು. ನಾವು ಅದನ್ನು ಸ್ವಲ್ಪ ಬಟ್ಟೆ ಕ್ಲೀನ್ ಮಾಡ್ತೀವಿ ಅಂದಾಗ ಒನ್ ಮಿನಿಟು ಬೇಡ, ಒಂದು 30 ಸೆಕೆಂಡ್ಸ್ ಮುಂಚೆ ಈ ಥರ ಎಲ್ಲ ಸ್ಪ್ರೇ ಮಾಡ್ಕೊಂಡ್ಬಿಡಿ. ಸ್ಪ್ರೇ ಮಾಡಿಕೊಂಡು ಬಟ್ಟೆಯಲ್ಲಿ ಒಂದು ಸ್ವಲ್ಪ ದೊಡ್ಡದು ಬಟ್ಟೆ ತೊಗೊಳ್ಳಿ, ಕಾಟನ್ ಕ್ಲಾತ್ ತೊಗೊಳ್ಳಿ. ಅದರಲ್ಲಿ ನೀಟಾಗಿ ತೇವ ಇಲ್ಲದೆ ಇರೋ ಥರ ನೀಟಾಗಿ ಒರೆಸ್ಬಿಟ್ರೆ ಆಯಿತು. ಅಷ್ಟೇ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ನೀವು ಬೇಕಾದ್ರೆ ನಾನು ಏನರಲ್ಲೂ ಸ್ಕ್ರಬ್ ಮಾಡ್ತಾಯಿಲ್ಲ, ನೀಟಾಗಿ ಹೋಗ್ಬಿಡುತ್ತೆ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಕಿಚನ್ ಇಂಟೀರಿಯರ್ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡೋಣ ಅಂದ್ಕೊಂಡೆ. ನಾನು ಏನೇನು ತಪ್ಪು ಮಾಡಿದ್ದೀನಿ, ನನಗೀಗ ಎಕ್ಸ್ಪೀರಿಯೆನ್ಸ್ ಆಯ್ತಲ್ವ, ಅದಕ್ಕೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಹೇಳೋಣ ಅಂದ್ಕೊಂಡೆ. ಹಾಗೆ ಇದು ಮಾಡ್ತಾ ಥಿಂಗ್ ಏನಂದರೆ, ನೀವು ಕಿಚನ್ದು ಈ ಕಲರ್ ಸೆಲೆಕ್ಷನ್ ಮಾಡ್ತೀರಲ್ಲ, ಅದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೀವು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತೀವಿ ಅನ್ನೋ ಹಾಗಿದ್ದರೆ ಈ ಥರ ಸ್ವಲ್ಪ ಡಾರ್ಕ್, ಈ ಥರ ಗ್ರೇ ಹಾಕ್ಸಿದ್ದೀನಲ್ಲ, ಈ ಥರ ಕಲರ್ಸ್ ಹಾಕಿಸಿ. ಇಲ್ಲಾಂದರೆ ಲೈಟ್ ಕಲರ್ಸೇ ಚೂಸ್ ಮಾಡ್ಬೋದು. ಲೈಟ್ ಕಲರ್ಸಲ್ಲೇನು ಅಷ್ಟು ಕಸ ಏನು ವಾಟರ್ ಸ್ಪ್ರಿಂಕಲ್ಸ್ ಎಲ್ಲ ಕಾಣೋದಿಲ್ಲ, ನನಗೆ ಗೊತ್ತಿರೋ ಥರ. ನಮ್ಮ ಮನೇಲಿ ಇವಾಗ ವೈಟು ಇದೆ ಮತ್ತು ಈ ಕಲರು ಇದೆ. ವೈಟಲ್ಲಿ ಅಷ್ಟು ಎತ್ತಿ ಕಾಣಲ್ಲ. ಈ ಗ್ರೇ ಕಲರಲ್ಲೇ ತುಂಬ ಕಸ ಅನಿಸುತ್ತೆ ನನಗೆ. ತುಂಬ ವಾಟರ್ ಮಾರ್ಕ್ಸು ಅದು ಇದು ಎಲ್ಲ ಅಂಟ್ಕೊಂಡಂಗೆ ಅನಿಸುತ್ತೆ. ವೈಟ್ ಕಲರ್ ಅಷ್ಟು ಎತ್ತಿ ಕಾಣೋದಿಲ್ಲ ಅಂತ ನನಗನ್ನಿಸ್ತು. ನಿಮ್ಮ ಮನೇಲಿ ಯಾವ ಕಲರಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಪ್ಲೀಸ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ, ಅಲ್ಲಿ ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಹಾಕ್ಸಿದ್ದೀನಲ್ಲ, ಆ ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಹಾಕ್ಸ್ಕೋಬೇಡಿ. ಯಾಕಂದರೆ ಅಲ್ಲಿ ಸೈಡಲ್ಲಿ ಒಂದು ಸಣ್ಣದಾಗಿ ಒಂದು ಅಂಟಿಸಿರ್ತಾರೆ ಗಮ್ ಹಾಕ್ಬಿಟ್ಟು, ಅದು ಬಂದುಬಿಡ್ತಾ ಇರುತ್ತೆ. ನಾವು ಗಮ್ ಹಾಕಿ ಅಂಟಿಸ್ಕೊಳ್ತಾ ಇರಬೇಕು. ಬಟ್ ಬೇರೆಯವ್ರು ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಮಾಡಿಸಿರೋರ ಹತ್ರ ಈ ಥರ ಪ್ರಾಬ್ಲಮ್ ಆಗಿದೆ. ಈ ಜಿ ಪ್ರೊಫೈಲ್ಗಿಂತೂ ನಾರ್ಮಲ್ ಹ್ಯಾಂಡಲ್ಸ್ ಹಾಕ್ಸಿದ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಬೇರೆ ಥರ ಹ್ಯಾಂಡಲ್ಸ್ ಬಂದಿದೆ, ಅದನ್ನು ಹಾಕ್ಸ್ಕೊಂಡ್ರೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಬಟ್ ಈ ಜಿ ಪ್ರೊಫೈಲ್ ಕಾಸ್ಟ್ಲಿನೂ ಕೂಡ, ಆ್ಯಂಡ್ ಅಷ್ಟು ಫ್ರೆಂಡ್ಲಿ ಆಗಿಲ್ಲ. ಏನೋ ನನಗಾಗ ಅನಿಸ್ತು, ಫ್ರೆಂಡ್ಲಿ ಆಗಿಲ್ಲ ಅನ್ನಿಸ್ತು. ಅದಕ್ಕೆ ನಾರ್ಮಲ್ ಹ್ಯಾಂಡಲ್ಸೇ ಬೆಟರು ಆ್ಯಂಡ್ ಲೈಫ್ ಚೆನ್ನಾಗಿರುತ್ತೆ ಅದು ಅನ್ನಿಸ್ತು. ಬಿಫೋರ್ ನೀವು ವರ್ಕ್ ಮಾಡ್ಸೋಕ್ಕಿಂತ ಮುಂಚೆ ಈ ಥರದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇಂಟೀರಿಯರ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾನೆಲ್ಲ ಸ್ಟೀಲ್ದು ಹಾಕ್ಸ್ಕೊಂಡಿದ್ದೀನಿ. ಸ್ಟೀಲ್ದು ಹಾಕ್ಸ್ಕೋಬೇಡಿ. ಟ್ಯಾಂಡಮ್ ಬಾಕ್ಸಸ್ ಅಂತ ಸಿಗುತ್ತೆ, ಅದ್ರಲ್ಲಿ ಮಾಡಿಸ್ಕೊಳ್ಳಿ. ಆ್ಯಂಡ್ ಸ್ಪೂನ್ಸು ಅಂಥದ್ದೆಲ್ಲ ಇಟ್ಕೊಳ್ಳೋಕ್ಕೆ ಆ ಬಾಕ್ಸಲ್ಲೇ ಮಾಡಿಸ್ಕೊಳ್ಳಿ. ಆ ಥರ ಮೆಟೀರಿಯಲಲ್ಲೇ ಮಾಡಿಸ್ಕೊಳ್ಳಿ. ಮತ್ತು ಅದಕ್ಕೆ ಪ್ಲಾಸ್ಟಿಕ್ಕಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಸ್ಟಮೈಸ್ ಮಾಡಿಸ್ಕೋಬೋದು. ಅದೇನು ಸ್ಪೂನ್ಸು, ದೊಡ್ಡ ಸ್ಪೂನ್ಸು, ಸಣ್ಣ ಸ್ಪೂನ್ಸು ಎಲ್ಲ ಇಡೋಕ್ಕೆ ಆ ಥರ ಮಾಡಿಸ್ಕೊಳ್ಳಿ. ಅದು ಚೆನ್ನಾಗಿರುತ್ತೆ. ನನಗೆ ಅದು ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಮೇಲೆ ಬಾಕ್ಸಸ್ ಮಾಡಿಸ್ತೀವಲ್ಲ, ಆ ಬಾಕ್ಸಸ್ದು ನಮ್ಮದು ಹೈಟಲ್ಲಿ ನಾವು ಎಷ್ಟು ಹೈಟ್ ಇದ್ದೀವಿ ಅಂತ ನೋಡಿಕೊಂಡು ಅದ್ರ ಮೇಲೆ ಮಾಡಿಸ್ಕೋಬೇಕು. ನಮಗೆಲ್ಲ ಎಟ್ಕೋ ಥರ ಇರಬೇಕು. ನಮ್ಮ ಮನೆಯಲ್ಲಿ ಸ್ವಲ್ಪ ಹೈಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನನಗೆ ಎಟ್ಕೋದೇ ಇಲ್ಲ. ನಾನು ಏನಾದರೂ ಮೇಲೆ ಇರೋದು ಸ್ವಲ್ಪ ತೆಗಿಬೇಕು ಅಂದರೆ ಏನಾದರೂ ಚೇರ್ ಏನಾದರೂ ಯೂಸ್ ಮಾಡಬೇಕಾಗುತ್ತೆ. ಮೇಲೆ ಲಾಫ್ಟ್ ಬಗ್ಗೆ ಹೇಳ್ತಾ ಇಲ್ಲ ನಾನು. ಲಾಫ್ಟ್ಗಿಂತ ಕೆಳಗಿರ್ತಾವಲ್ಲ ಬಾಕ್ಸ್ಗಳು, ನಮ್ಮದು ಬೇಳೆಗಳು ಅವೆಲ್ಲ ಸ್ಟೋರ್ ಮಾಡಿರ್ತೀವಲ್ಲ, ಆ ಬಾಕ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ಸರಿ ಮಾಡೋದಲ್ವ, ಮತ್ತೆ ಚೇಂಜ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಆ್ಯಂಡ್ ನೀವು ಕಿಚನ್ದು ಇದು ಸೆಲೆಕ್ಷನ್ ಮಾಡುವಾಗ ಆ್ಯಕ್ರಿಲಿಕ್ಕೇ ಮಾಡಿಸ್ಕೊಳ್ಳಿ. ಆ್ಯಕ್ರಿಲಿಕ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ನಾವು ಕ್ಲೀನ್ ಮಾಡಬೇಕಂದ್ರೆ ಈಸಿ ಆಗಿಬಿಡುತ್ತೆ ಆ್ಯಕ್ರಿಲಿಕ್ ಆದರೆ. ಬೇರೆದಾದರೆ ವುಡ್ಡು ಹಾಳಾಗುತ್ತೆ ಮತ್ತು ಅಷ್ಟು ಚೆನ್ನಾಗಿ ಕ್ಲೀನ್ ಆಗಲ್ಲ ಅಂತ ನನ್ನ ಒಪಿನಿಯನು. ಸೊ ಆ್ಯಕ್ರಿಲಿಕ್ ವುಡ್ಡಲ್ಲೇ ಮಾಡಿಸ್ಕೊಳ್ಳಿ, ಆ್ಯಕ್ರಿಲಿಕ್ ಶೀಟಲ್ಲೇ ಮಾಡಿಸ್ಕೊಳ್ಳಿ. ಕಿಚನ್ನು ಚೆನ್ನಾಗಿ ಕಾಣುತ್ತೆ, ಶೈನಿ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ. ಆ್ಯಕ್ರಿಲಿಕ್ ಆದ್ರೇ ಇಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಬೇರೆ ಶೀಟ್ಸಲ್ಲಿ ಮಾಡಿಸ್ಕೊಳ್ತೀವಿ ಅಂದರೆ ಇಷ್ಟು ನೀಟಾಗಿ ಕ್ಲೀನ್ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಸೊ ನೀವು ಆ್ಯಕ್ರಿಲಿಕ್ ಆಪ್ಷನ್ ಮಾಡೋದೇ ಬೆಟರ್ ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಈಗೆಲ್ಲ ಏನು ವಾಟರ್ ಪ್ಯೂರಿಫೈಯರ್ಸ್ ಎಲ್ಲ ಮಿಷಿನ್ಸ್ ಎಲ್ಲ
ಶಿಂಕ್ ಕೆಳಗೆ ಫಿಟ್ ಮಾಡ್ತಾರೆ. ಆ ಆಪ್ಷನ್ ಏನೋ ನನಗಿಷ್ಟ ಆಗಲಿಲ್ಲ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನೋಡಿ. ನನಗೇನು ಇಷ್ಟ ಆಗಿಲ್ಲ. ನಾನು ವಾಟರ್ ಪ್ಯೂರಿಫೈಯರೇ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಶಿಂಕ್ ಹತ್ರನೇ ಅದು ಒಂದು ಸಣ್ಣ ಟ್ಯಾಪ್ ಇರುತ್ತೆ, ಅಲ್ಲಿ ನೀರು ಇಟ್ಕೊಳ್ಳೋದು ಕುಡಿಯೋಕ್ಕೆ. ಅಂದರೆ ಅದು ಏನೋ ನನಗಷ್ಟು ಚೆನ್ನಾಗಿ ಅನಿಸ್ಲಿಲ್ಲ, ಅದಕ್ಕೆ ನಾನು ಮಾಡಿಸ್ಕೊಂಡಿಲ್ಲ. ಇವಾಗ ತುಂಬ ಜನ ಅದನ್ನ ಲೈಕ್ ಮಾಡ್ತಾರೆ, ಸೊ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಈ ವೆಜಿಟೇಬಲ್ ಬ್ಯಾಸ್ಕೆಟ್ ಬರುತ್ತಲ್ವ, ಆ ಬ್ಯಾಸ್ಕೆಟ್ನ ವುಡನ್ದು ಹಾಕ್ಸ್ಕೊಳ್ತಾರೆ. ಬಟ್ ವುಡನ್ದು ಹಾಕ್ಸ್ಕೋಬೇಡಿ, ಪ್ಲಾಸ್ಟಿಕ್ದೇ ಹಾಕ್ಸ್ಕೊಳ್ಳಿ. ಅದು ಕ್ಲೀನ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ವುಡನ್ದಾದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪ್ಲಾಸ್ಟಿಕ್ ಆದರೆ ನಾವು ಬೇಕಾದ್ರೆ ತೊಳೆದ್ಬಿಡ್ಬೋದು. ವುಡನ್ ತೊಳೆಯೋಕ್ಕಾಗಲ್ಲ, ತೊಳೆದ್ರೆ ಹಾಳಾಗುತ್ತೆ. ಸೊ ಪ್ಲಾಸ್ಟಿಕ್ದೇ ಟ್ರೈ ಮಾಡಿ ನೋಡಿ. ಕಿಚನಲ್ಲಿ ಆದಷ್ಟು ಮಿನಿಮಲಿಸ್ಟಾಗಿ ಏನು ವುಡ್ ವರ್ಕ್ ಇರೋ ಥರ ಮಾಡ್ಕೊಳ್ಳಿ. ತುಂಬ ವುಡ್ ವರ್ಕ್ ಆದರೆ ಏನು ಜಿರಳೆಗಳೆಲ್ಲ ಜಾಸ್ತಿ ಸೇರ್ಕೊಂಡ್ಬಿಡುತ್ತೆ. ಸೊ ನಮಗೆಷ್ಟು ರಿಕ್ವೈರ್ಮೆಂಟ್ ಇದೆ ಸ್ವಲ್ಪ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಹೆವಿಯಾಗಿ ಬಾಕ್ಸಸ್ಸು ಎಲ್ಲ ಮಾಡಿಸ್ಕೊಂಡ್ಬಿಡೋದು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಿಲ್ಲ, ಜಿರಳೆ ಜಾಸ್ತಿ ಆಗಿಬಿಡುತ್ತೆ, ಸಂದಿಗಳಲ್ಲಿ ಎಲ್ಲ ಹೋಗ್ಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ ಮತ್ತು ಕ್ಲೀನ್ ಮಾಡೋದು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಈಗ ಜಸ್ಟ್ ನಾನೇನು ಯೂಸ್ ಮಾಡಿಲ್ಲ, ವಾಷಿಂಗ್ ಮಿಷಿನ್ ಪೌಡರ್ ಹಾಕಿ ವಾಟರ್ ಸ್ಪ್ರೇ ಮಾಡಿ ಬಟ್ಟೆಲಿ ಒರೆಸಿದ್ದೀನಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಆಗಿದೆ. ಯಾಕೆ ಅಂದರೆ ನಮ್ಮದು ಆಕ್ರಿಲಿಕ್ ಕಿಚನ್ ಇರೋದ್ರಿಂದ ಇಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ಇಷ್ಟು ನೀಟಾಗಿ ಕ್ಲೀನ್ ಆಗಲ್ಲ, ಸಖತ್ ಕಷ್ಟ ಆಗುತ್ತೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ. ಸೊ ಅದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಕಿಚನ್ನ. ನೋಡಿ ಇಲ್ಲಿ ಗಮ್ ಥರ ಹಾಕ್ತಾರೆ ವುಡ್ ವರ್ಕ್ ಮಾಡುವಾಗ. ಅಲ್ಲೆಲ್ಲ ಸ್ವಲ್ಪ ಸಂದಿ ಥರ ಇರುತ್ತೆ, ಅದನ್ನು ಕವರ್ ಮಾಡೋಕ್ಕೆ ಇವರು ಗಮ್ ಥರ ಹಾಕ್ತಾರೆ. ಆ ಗಮ್ ಹಾಕುವಾಗ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಸಣ್ಣದು ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಹಾಗೆ ಹಾಕ್ಬಿಡ್ತಾರೆ ಅವರು. ಅದೆಲ್ಲ ಹಾಕೋದ್ರಿಂದ ಆ ಪಾರ್ಟಿಕಲ್ಸ್ ಎಲ್ಲ ಅಲ್ಲೇ ಇರುತ್ತೆ, ಅದು ಗಮ್ ಹೋಗಿ ಹಾಗೆ ಅಂಟ್ಕೊಳ್ಳುತ್ತೆ, ಮತ್ತು ಅದು ನೀಟಾಗಿ ಕಾಣಲ್ಲ ಅಂತ ನನಗನ್ನಿಸ್ತು. ನೋಡಿ ನಮ್ಮದು ಎಷ್ಟು ಹೈಟಾಗಿದೆ ಈ ಬಾಕ್ಸಸ್ಸು. ಇದು ನೋಡಿ ನನಗೆ ಎಟ್ಕಲ್ಲ, ಅಲ್ಲಿ ಮೇಲೆ ಇಟ್ಟರೆ ನನಗೆ ಎಟ್ಕಲ್ಲ, ಇಲ್ಲಿ ಕೆಳಗೆ ಇರೋದು ಎಟ್ಕುತ್ತೆ, ಅಲ್ಲಿ ಮೇಲೆ ಇರೋದೆಲ್ಲ ಅಷ್ಟು ಕಂಫರ್ಟಾಗಿಲ್ಲ ನನಗೆ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ಮಾಡಿ. ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.